ಜಮಾಅತೆ ಇಸ್ಲಾಂ ಹಿಂದ್ ಲಿಂಗಸುಗೂರು ಇಫ್ತಿಯಾರ್ ಕೂಟವನ್ನು ಜಾಮಿಯಾ ಮಸೀದಿಯಲ್ಲಿ ಖುರಾನ್ ಪಠಿಸುವ ಮೂಲಕ ಚಾಲನೆ ನೀಡಿದರು. ಮುಖ್ಯ ಅತಿಥಿಯಾದ ಡಾಕ್ಟರ್ ಶಶಿಕಾಂತ್ ಕಾಡ್ಲೂರು ಮಾತನಾಡಿ, ಪ್ರತಿಯೊಬ್ಬ ಮುಸಲ್ಮಾನನಿಗೆ ವರ್ಷದಲ್ಲಿ ಒಂದು ಬಾರಿ ಬರುವ ಅತ್ಯಂತ ದೊಡ್ಡ ಹಬ್ಬ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದಾದ್ಯಂತ ಇರುವ ಎಲ್ಲ ಮುಸ್ಲಿಮರು ಒಂದು ತಿಂಗಳ ಕಾಲ ಕಟ್ಟುನಿಟ್ಟಾಗಿ ಉಪವಾಸವಿದ್ದು ಅತ್ಯಂತ ಭಯ ಭಕ್ತಿಯಿಂದ ರಂಜಾನ್ ಆಚರಿಸುತ್ತಾರೆ ಎಂದು ಹೇಳಿದ ಅವರು, ತಪ್ಪಾಗಿ ಆಯೋಗಗಳು ಧರ್ಮದಲ್ಲಿ ಯಾರು ಧರ್ಮದಲ್ಲ ಮಕ್ಕಳೇ ಧರ್ಮ ರಕ್ಷಣೆಗಾಗಿ ಗಡೆ ಇಟ್ಟುಕೊಳ್ಳುವುದು ಆ ಹುತಾತ್ಮ ಧರ್ಮಗಳು ನಮಗೆ ನಾವು ಹೇಳಿರ್ತೀವಿ. ಆ ಧರ್ಮದ ವಾಸ್ತವಿಸಿಕೊಂಡ ನಾನು ಗೊತ್ತಿರಲಿಲ್ಲ. ಮನುಷ್ಯನಿಗೆ ದೈವತ್ವ ಬೆಳೆದಿದೆ ಅನ್ನೋದಾಗಿ ದೊಡ್ಡ ಉದಾಹರಣೆಗಳಂದ್ರೆ ಆದೇಶಗಳನ್ನು ಅನುಸರಿಸು ಪಾಲಿಸು ಪ್ರೀತಿಸು ಪ್ರೀತಿಯಲ್ಲಿ ಏನದು ತ್ಯಾಗದಲ್ಲಿ ಕೊಡುತ್ತದೆ. ನಾವು ಪರಮಾತ್ಮನೇ ಭಕ್ತಿ ಮಾಡ್ತೀವಿ. ಮುಖ್ಯ ಅತಿಥಿಯಾಗಿ ಲಾಲ್ ಹುಸೇನ್ ಅರಬ್ಬಿ ಶಿಕ್ಷಕರು ರಂಜಾನ್ ಹಬ್ಬದ ಉಪವಾಸ ಕುರಿತು ಮಾತನಾಡಿದರು. ರಂಜಾನ್ ತಿಂಗಳ ಕಟ್ಟುನಿಟ್ಟಾದ ಉಪವಾಸ ಮತ್ತು ಆಚರಣೆಯ ಸಮಾಪ್ತಿಯ ಇಂದಿನ ದಿನ ಮುಸಲ್ಮಾನರ ದೊಡ್ಡ ಹಬ್ಬವಾದ ರಂಜಾನ್ ಆಚರಣೆಗೊಳ್ಳುತ್ತದೆ. ಬಹಳಷ್ಟು ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡುವ ರಂಜಾನ್ ಹಬ್ಬ ಇತರೆ ಎಲ್ಲಾ ಧರ್ಮದವರಿಗೂ ಮಾದರಿ ಎನಿಸುತ್ತದೆ. ನಮ್ಮೆಲ್ಲ ಹಿಂದೂ ಬಾಂಧವರ ಜೊತೆ ಉಪವಾಸವನ್ನು ಬಿಡುವ ಮೂಲಕ ಜಗತ್ತಿನಲ್ಲಿ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆ, ಸೋದರತೆ, ಮುಖ್ಯವಾಗಿ ಮನುಷ್ಯರಲ್ಲಿ ಮಾನವೀಯತೆ ಸಂಕೇತವಾಗಿದೆ ಎಂದು ಹೇಳಿದರು. ಈ ಆಮಂತ್ರಣಕ್ಕೆ ಒಬ್ಬೊಬ್ಬರು ಬಂದಿದ್ದೀವಿ. ಉಪವಾಸದ ಈ ಜಗತ್ತಿನಲ್ಲಿ ಮುಸಲ್ಮಾನರು ಮಾತ್ರ ಅಲ್ಲ, ಪರಮೋಲ್ಲಂಘನ ಉಪವಾಸದ ಕುರಿತು ಹೇಳಲಾಗಿದೆ. ಇನ್ನು ಬೈಬಲ್ನಲ್ಲೂ ಕೂಡ ಪ್ರಸ್ತಾಪ ಇದೆ. ವಚನ ಸಾಹಿತ್ಯಗಳನ್ನು ಕೂಡ ಅದರ ಉಲ್ಲೇಖ ಇದೆ. ಬೌದ್ಧ ಧರ್ಮದಲ್ಲೂ ಮತ್ತು ನಮ್ಮ ಜೈನ ಧರ್ಮದಲ್ಲೂ ಕೂಡ ನಾವು ಅದನ್ನು ನೋಡಿದ್ದೇವೆ. ಮುಸಲ್ಮಾನರೇ, ನಿಮ್ಮ ಮೇಲೆ ರಮಜಾನ್ ತಿಂಗಳು ಬಂತು ಅಂತ ಹೇಳಿದರೆ ಅದನ್ನು ಕಡ್ಡಾಯಗೊಳಿಸಲಾಗಿದೆ. ಇದು ನಿಮ್ಮ ಮೇಲೆ ಮಾತ್ರ ಅಲ್ಲ, ಕಮಾ ಕುತಿಬ ಅಲಲ್ಲದೀನ ಮಿನ್ ಕಬ್ಲಿಕುಂ, ನಿಮಗಿಂತ ಹಿಂದೆ ಗತಿಸಿ ಹೋದ ಎಲ್ಲ ಸಮುದಾಯಗಳ ಮೇಲೂ ನಾವು ಇದನ್ನು ಕಡ್ಡಾಯಗೊಳಿಸುತ್ತೇವೆ. ಕಾರಣ ಲಅಲ್ಲಕುಂ ತತ್ತಕೂನ್, ನಿಮಗೆ ದೇವೋದಯ ಉಂಟಾಗಲಿ. ಈ ಸಂದರ್ಭದಲ್ಲಿ ಶರಣಗೌಡ ಅಗಸಿಮನಿ, ಷಡಕ್ಷರಿ ಆದಿಮನಿ, ಗೌಸ್ ಜಮಾಅತೆ ಇಸ್ಲಾಂ ಹಿಂದ್ ಲಿಂಗಸುಗೂರು ಹಾಗೂ ಮಸೀದಿಯ ಇಫ್ತಿಯಾರ್ ಕೂಟದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು.